ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಝೀನೋ ಎಸ್ಟ್ರೋಜನ್ಗಳು, ವಿಷಯುಕ್ತ ಪದಾರ್ಥಗಳು ಇವು ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಮತ್ತು ಝೀನೋ ಎಸ್ಟ್ರೋಜನ್ ಹೊಂದಿರುವಂತಹ ದಿನನಿತ್ಯ ಬಳಸುವ ಸಾಮಾನುಗಳು ಯಾವುದು, ನಮ್ಮ ಸುತ್ತಮುತ್ತ ಇರುವಂತಹ ಈ ರಾಸಾಯನಿಕಗಳು ಯಾವುದು, ಇದರ ಬಗ್ಗೆ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ್ದೀನಿ. ಇದರ ಜೊತೆಯಲ್ಲಿ ಮಕ್ಕಳು ಈ ಒಂದು ಝೀನೋ ಎಸ್ಟ್ರೋಜನ್ಗಳಿಗೆ ಏನಾದರೂ ಎಕ್ಸ್ಪೋಸ್ ಆದರೆ, ಅವು ಸೇವಿಸುವ ಆಹಾರ ಆಗಿರ್ಬೋದು, ಆಟಾಡುವ ಸಾಮಾನುಗಳಾಗಿರ್ಬೋದು, ಅಂಥ ಸಂದರ್ಭದಲ್ಲಿ ಈ ಝೀನೋ ಎಸ್ಟ್ರೋಜನ್ಗಳು ಆ ಮಗುವಿನ ಮೆದುಳಿನ ಮೇಲೆ ಯಾವ ರೀತಿ ಕೆಟ್ಟ ಪರಿಣಾಮ ಬೀರುತ್ತೆ ಅನ್ನೋದನ್ನು ಹೇಳಿದ್ದೀನಿ. ಹಾಗಾದರೆ ಬರೀ ಇದರ ಬಗ್ಗೆ ಹೇಳಿದ್ರೆ ಸಾಲದು, ಇದು ನಿರ್ವಿಷಯುಕ್ತ ಮಾಡುವ ದಾರಿ ಏನಾದರೂ ಇದೆಯಾ, ದೇಹಕ್ಕೆ ಏನಾದರೂ ಆ ಥರದ್ದು ಒಂದು ಅವಕಾಶ ಇದೆಯಾ ಅಂತ ನಾವು ನೋಡೋದಾದರೆ ಇದೆ ಅಂತ ಹೇಳ್ಬಹುದು. ದೊಡ್ಡವರಲ್ಲಿ ನಿರ್ವಿಷಯುಕ್ತ ಮಾಡುವ ಬೇಕಾದಷ್ಟು ಪ್ರಕ್ರಿಯೆಗಳು ನಡೆಯುತ್ತೆ. ಆದರೆ ಇದರಿಂದ ಅಪಾಯಕ್ಕೆ ಒಳಪಡುವುದು ಸಣ್ಣ ಮಕ್ಕಳುಗಳು. ಕಾರಣ ಅವರಲ್ಲಿ ಇನ್ನೂ ಈ ಒಂದು ಕಿಣ್ವಗಳು, ಎನ್ಸೈಮ್ಸ್ ಅಂತ ಏನಂತೀವಿ, ವಿಷವನ್ನು ನಿರ್ವಿಷಯುಕ್ತ ಮಾಡುವ ಎನ್ಸೈಮ್ಗಳು ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿರೋದಿಲ್ಲ. ಲಿವರಲ್ಲಿ ಆಗುವಂಥದ್ದು, ಲಿವರಲ್ಲಿ ಫೇಸ್ 1 ಎನ್ಸೈಮ್, ಫೇಸ್ 2 ಎನ್ಸೈಮ್, ಫೇಸ್ 3 ಎನ್ಸೈಮ್ಸ್ ಅಂತ ಬೇರೆ ಬೇರೆ ಕಿಣ್ವಗಳ ಗುಂಪುಗಳಿದೆ. ಇವುಗಳೇನು ಮಾಡುತ್ತೆ ಅಂದರೆ, ಯಾವುದೇ ವಿಷ ನಾವು ಸೇವನೆ ಮಾಡಿದ್ರೂ ಒಂದು ಹಂತದಲ್ಲಿ ಅದನ್ನು ನಿರ್ವಿಷಯುಕ್ತ ಮಾಡುತ್ತೆ. ನಿಮ್ಗೆ ಆಶ್ಚರ್ಯ ಆಗಿರ್ಬೋದು, ಪ್ರತಿನಿತ್ಯ ನಾನು ಹೇಳಿದ ಎಲ್ಲ ರಾಸಾಯನಿಕಗಳನ್ನು ಬಳಕೆ ಮಾಡ್ತೀವಿ, ಅಂದರೂ ಸಹ ನಾವು ಚೆನ್ನಾಗಿದ್ದೀವಿ ಅಂತಂದರೆ ಇದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಈ ರಾಸಾಯನಿಕಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಕೆಲವೊಂದು ಮಾರ್ಗಗಳಿದೆ. ಇವುಗಳು ಏನು ಮಾಡುತ್ತೆ ಅಂದರೆ, ಈ ಕಿಣ್ವಗಳಿಂದ ಕೊಬ್ಬಿನಲ್ಲಿ ಕರಗಬಹುದಾದಂತಹ ಈ ಒಂದು ರಾಸಾಯನಿಕಗಳನ್ನು ನೀರಿನಲ್ಲಿ ಕರಗುವ ಥರ ಮಾಡಿದ್ರೆ ನೀರಿನಲ್ಲಿ ಕರಗಿದಾಗ ಏನಾಗುತ್ತೆ ಅಂದರೆ, ಇದು ಮೂತ್ರ ವಿಸರ್ಜನೆಯ ಮುಖಾಂತರ ದೇಹದಿಂದ ಹೊರ ಹಾಕಲ್ಪಡುತ್ತೆ. ಹಾಗಾಗಿ ಇದು ಬಹಳ ಪ್ರಮುಖವಾದ ಕಿಣ್ವಗಳ ಕೆಲಸ ಅಂತಲೇ ಅನ್ಬೋದು. ಹಾಗಾದರೆ ಈ ನಾವು ಸೇವಿಸುವ ಎಲ್ಲ ಝೀನೋ ಎಸ್ಟ್ರೋಜನ್ಗಳದು ಯಾವುದೇ ಆಗಿರ್ಬೋದು, ಬಿಸ್ಫಿನಾಲ್ ಎ, ಬಿಸ್ಫಿನಾಲ್ ಬಿ, ಬಿಸ್ಫಿನಾಲ್ ಎಫ್, ಎಸ್, ಪಿ ಆಗ್ಬೋದು, ಥ್ಯಾಲೇಟ್, ಡಯಾಕ್ಸಿನ್, ಪ್ಯಾರಾಬಿನ್, ಆಲ್ಟ್ರಝೀನ್, DDT, ಇನ್ನು ಬೇಕಾದಷ್ಟು ಲಕ್ಷಾಂತರ ಇದೆ. ಇದು ಅದರ ಹೆಸರುಗಳನ್ನು ಹೇಳೋಕ್ಕೆ ಹೋದರೆ. ಹಾಗಾಗಿ ಇವುಗಳು ದೇಹದ ಒಳಗಡೆ ಹೋದಾಗ 2 ಸಿಸ್ಟಮ್ಗಳಿದೆ ದೇಹದಲ್ಲಿ. ಮೊದಲು ನಮ್ಮ ಲಿವರ್, ಅದಕ್ಕೆ ನಮ್ಮ ಲಿವರ್ನ ನಾವು ತುಂಬ ಚೆನ್ನಾಗಿ ಇಟ್ಕೋಬೇಕು. ಫ್ಯಾಟಿ ಲಿವರ್ ಇತ್ತೀಚೆಗೆ ಸಾಮಾನ್ಯವಾಗಿ ಎಲ್ಲರನ್ನೂ ಕಾಡ್ತಿರುವಂತಹ ತೊಂದರೆ ಎನ್ಬೋದು. ಅಥವಾ ಲಿವರ್ ಸಿರೋಸಿಸ್, ಅತಿಯಾಗಿ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ಲಿವರ್ ಡ್ಯಾಮೇಜ್ ಆಗುತ್ತೆ. ಲಿವರ್ ಡ್ಯಾಮೇಜ್ ಆದರೆ ಮನುಷ್ಯ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಏಕೆ ಅಂತಂದರೆ ಎಲ್ಲ ವಿಷಯಗಳನ್ನು ನಿರ್ವಿಷಯುಕ್ತ ಮಾಡುವುದು ಲಿವರಲ್ಲಿರುವಂಥ ಎನ್ಸೈಮ್ಸ್ಗಳು. ಇದರಲ್ಲಿ ಫೇಸ್ 1 ಎನ್ಸೈಮ್ ಅಂತ ಇದೆ ಕಿಣ್ವಗಳು, ಫೇಸ್ 2 ಎನ್ಸೈಮ್, ಫೇಸ್ 3 ಎನ್ಸೈಮ್ಸ್ ಅಂತ ಇದೆ. ಮೊದಲನೇದಾಗಿ ಫೇಸ್ 1 ಎನ್ಸೈಮ್ ಲಿವರಲ್ಲಿ ಏನು ಮಾಡುತ್ತೆ ಅಂತಂದರೆ, ನಾವು ಸೇವಿಸುವ ವಿಷಗಳನ್ನು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಅಂದರೆ ಅದನ್ನು ಸುಲಭೀಕರಿಸುತ್ತೆ. ಅದು ಒಂದು ಫಾರ್ಮಲ್ಲಿದ್ದರೆ ಇನ್ನೊಂದು ಸರಳೀಕರಿಸಿದಂತಹ ಇನ್ನೊಂದು ಆಕಾರ, ಇನ್ನೊಂದು ರೂಪನ ಅದಕ್ಕೆ ಕೊಡುತ್ತೆ. ಸಿಪ್ ಪಾತ್ವೆ ಅಂತ ಇದೆ, ಸಿಪ್ ಜೀನ್, ಸಿಪ್ ಫ್ಯಾಮಿಲಿ ಜೀನ್ ಅಂತ, CYP450 ಅದು ಅದ್ಭುತವಾದ ಕಿಣ್ವಗಳ ಒಂದು ಗುಂಪಿದು. ಇವೇನು ಮಾಡುತ್ತೆ ಅಂತಂದರೆ, ಎಲ್ಲ ರಾಸಾಯನಿಕಗಳನ್ನು ಅದನ್ನು ಒಂದು ಪ್ರತಿಕ್ರಿಯೆ ನೀಡುವಂತಹ ರಾಸಾಯನಿಕವಾಗಿ ಕನ್ವರ್ಟ್ ಮಾಡುತ್ತೆ. ಏಕೆಂದರೆ ಫ್ಯಾಟ್ ಸಾಲ್ಯುಬಲ್ ಆಗಿರೋದು ವಾಟರ್ ಸಾಲ್ಯುಬಲ್ ಆಗಿರ್ಬೋದು. ಇಲ್ಲಿ ಆಕ್ಸಿಡೇಷನ್ ಪ್ರಾಸೆಸ್ ಆಗುತ್ತೆ, ರಿಡಕ್ಷನ್ನು, ಹೈಡ್ರಾಲಿಸಿಸ್, ಇದೆಲ್ಲ ಹಲವಾರು ರಾಸಾಯನಿಕ ಕ್ರಿಯೆಗಳು ನಡೆದು ಅದನ್ನು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಮಾಲಿಕ್ಯೂಲ್ ಆಗಿ ಮೊದಲನೇ ಗುಂಪಿನ ಕಿಣ್ವಗಳು ಮಾಡುತ್ತೆ. ಎರಡನೇ ಗುಂಪಿನ ಕಿಣ್ವಗಳು ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ. ಅದರಿಂದ ದೇಹಕ್ಕೆ, ಲಿವರ್ಗಾಗ್ಬೋದು, ಬ್ರೈನ್ಗಾಗ್ಬೋದು, ಯಾವ ಅಂಗಾಂಗಗಳಿಗೂ ಏನೂ ತೊಂದರೆ ಆಗದೆ ರೀತಿಯಲ್ಲಿ ಅದನ್ನು ನ್ಯೂಟ್ರಲೈಸ್ ಮಾಡುತ್ತೆ ಎರಡನೆಯ ಗುಂಪಿನ ಕಿಣ್ವ. ಮೂರನೆಯ ಗುಂಪಿನ ಕಿಣ್ವ ಅದನ್ನು ಎಕ್ಸ್ಕ್ರೀಟ್ ಮಾಡುತ್ತೆ. ದೇಹದಿಂದ ಹೊರ ಹಾಕಲು ಯಾವ ಒಂದು ರೂಪ ಅದಕ್ಕೆ ಬೇಕೋ ಆ ರೂಪವನ್ನು ಅದಕ್ಕೆ ಕೊಡುತ್ತೆ. ಹಾಗಾಗಿ ಲಿವರಲ್ಲಿರುವಂಥ ಫೇಸ್ 1 ಎನ್ಸೈಮ್, ಫೇಸ್ 2 ಎನ್ಸೈಮ್, ಫೇಸ್ 3 ಎನ್ಸೈಮ್ಗಳೇನು ಮಾಡುತ್ತೆ ಅಂದರೆ, ನಾವು ಬೇಕಾದಷ್ಟು ವಿಷಯಗಳನ್ನು ನಮಗೆ ಗೊತ್ತಿಲ್ಲದೆ ಸೇವಿಸ್ತೀವಿ. ಫುಡ್ ಅಡಿಟಿವ್ಸ್ಗಳು, ಫುಡ್ಡಲ್ಲಿ ಒಂದು ಕಲರಿಂಗು, ಅದನ್ನು ಕಲರ್ ಕೊಡೋ ಅಂಥ ರಾಸಾಯನಿಕಗಳಿರ್ಬೋದು, ರುಚಿ ಹೆಚ್ಚಿಸುವಂತಹ ರಾಸಾಯನಿಕಗಳಿರ್ಬೋದು, ಆಮೇಲೆ ಪ್ರಿಸರ್ವೇಟಿವ್ಗಳಿರ್ಬೋದು, ಈ ಥರದ್ದು ಎಲ್ಲ ನಮ್ಮ ದೇಹಕ್ಕೆ ಪ್ರತಿನಿತ್ಯ ಹೋಗುತ್ತೆ. ಆದರೂ ಲಿವರಿನ ಪ್ರಮುಖ ಕೆಲಸ ಈ ಎಲ್ಲ ವಿಷಯಗಳನ್ನು ನಿರ್ವಿಷಯುಕ್ತ ಮಾಡಿ ದೇಹವನ್ನು ಕಾಪಾಡೋ ಅಂಥದ್ದು. ಇದರ ಹೊರತಾಗಿ ನಮ್ಮ ಕರುಳು,
ಗಟ್ ಅಂತ ಏನಂತೀವಿ ಅದು ಸಹ ಗೇಟ್ ಕೀಪರ್ ಥರ. ಈ ಎಲ್ಲ ರಾಸಾಯನಿಕಗಳು ಮೇಯ್ನು ಫ್ಯಾಕ್ಟ್ರಿ ಯಾವುದು, ಲಿವರು, ನಿರ್ವಿಷಯುಕ್ತ ಮಾಡೋದು. ಈ ಕರುಳು ಒಂಥರ ಗೇಟ್ ಕೀಪರ್ ಥರ, ಬಿಡಬೇಕೋ ಬೇಡವೋ. ಅದಕ್ಕೆ ನೋಡಿ ಲೀಕಿ ಗಟ್ ಸಿಂಡ್ರೋಮ್ ಅಂತ ಇತ್ತೀಚೆಗೆ ತುಂಬ ಜನಕ್ಕೆ ಅದಾಗ್ತಾ ಇದೆ. ಲೀಕಿ ಗಟ್ ಸಿಂಡ್ರೋಮ್ ಇದ್ದವರಿಗೆ ಬೇಕಾದಷ್ಟು ನಾನಾ ರೀತಿಯ ಇತರ ಕಾಯಿಲೆಗಳು ಬರುತ್ತೆ. ಕಾರಣ ಆ ಗಟ್ಟಿರುತ್ತಲ್ಲ ಅದು ಲೀಕಿ ಗಟ್ಟಾಗಿರುತ್ತೆ. ಅದರಿಂದ ಈ ವಿಷಗಳು ಸರಿಯಾದ ಪ್ರಮಾಣದಲ್ಲಿ ಡಿಟಾಕ್ಸಿಫೈ ಆಗದೆ ಹೊರ ಬಂದುಬಿಡೋದ್ರಿಂದ, ರಕ್ತದಲ್ಲಿ ಸೇರೋದ್ರಿಂದ ರಕ್ತದ ಮುಖಾಂತರ ದೇಹದ ಇತರ ಅಂಗಾಂಗಗಳಿಗೆ ಹೋಗಿ ಅಲ್ಲಿ ಅದನ್ನು ನಾಶ ಮಾಡುತ್ತೆ. ಹಾಗಾದರೆ ಗಟ್ಟಿನಲ್ಲಿ ಏನೇನೋ ನಾವು ನೋಡ್ಬೋದು ಅಂದರೆ, ಗಟ್ ಮೈಕ್ರೋಬ್ಸ್ ಬಗ್ಗೆ ಬೇಕಾದಷ್ಟು ವಿಡಿಯೋಗಳನ್ನು ಮಾಡಿದ್ದೀನಿ. ಕರುಳಿನಲ್ಲಿರುವ ಬ್ಯಾಕ್ಟೀರಿಯಾಗಳು, ಹೆಲ್ತಿ ಬ್ಯಾಕ್ಟೀರಿಯಾ ಇದ್ದರೆ ಈ ಒಂದು ವಿಷ ಬಂದಾಗ ವಿಷದ ಜೊತೆ ಸೇರ್ಕೊಳ್ಳುತ್ತದು, ಸೇರಿ ಅದನ್ನು ನಿರ್ವಿಷಯುಕ್ತ ಮಾಡುತ್ತೆ. ಮತ್ತು ಈ ಎಸ್ಟ್ರೋಜನ್ ಅಂತಂದೆ, ಎಸ್ಟ್ರೋಜನ್, ಕೃತಕ ಎಸ್ಟ್ರೋಜನ್ನ ಪುನಃ ದೇಹ ಹೀರಿಕೊಳ್ಳದಂಗೆ ತಡೆಗಟ್ಟುತ್ತೆ. ಮತ್ತು ಕೃತಕ ಎಸ್ಟ್ರೋಜನ್ನ ಅದರ ಒಂದು ಸ್ವರೂಪವನ್ನು ನಾಶ ಮಾಡಿ ಅದು ಇನ್ನು ಏನು ತೊಂದರೆ ಆಗಬಾರ್ದು ನಮ್ಮ ದೇಹಕ್ಕೆ, ಆ ರೀತಿ ಅದನ್ನ ನ್ಯೂಟ್ರಲೈಸ್ ಮಾಡುತ್ತೆ. ಒಂದು ಹೆಲ್ತಿ ಗಟ್ ಮೈಕ್ರೋಬ್ಸ್, ಆರೋಗ್ಯಕರವಾದ ಬ್ಯಾಕ್ಟೀರಿಯಾ. ಅದಕ್ಕೆ ಪ್ರೋಬಯೋಟಿಕ್ಸ್ ಅಂತ ನಾವು ಕರೆಯೋದು. ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ ಫರ್ಮೆಂಟ್ ಆಗಿರೋದನ್ನು ನಾವು ಸೇವನೆ ಮಾಡುತ್ತಾ ಇದ್ದರೆ ನಮಗೆ ಈ ಹೊರಗಡೆಯಿಂದ ಯಾವುದೇ ವಿಷ ದೇಹಕ್ಕೆ ನಮಗೆ ಅರಿವಿಲ್ಲದೆ ಹೋದಾಗ ಅದನ್ನು ನಾಶ ಮಾಡುವ ಶಕ್ತಿ ಕರುಳಿಗೇ ಇದೆ. ಅದೇ ಅನ್ಹೆಲ್ತಿ, ಅನಾನುಕೂಲಕರವಾದ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇದ್ದರೆ ಲೀಕಿ ಗಟ್ಟನ್ನ ಮಾಡುತ್ತೆ, ಅದನ್ನು ಪುನಃ ಅಬ್ಸಾರ್ಬ್ ಮಾಡ್ಕೊಂಬಿಡುತ್ತೆ. ಆ ಟಾಕ್ಸಿನ್, ವಿಷಗಳು ಇನ್ನೂ ಹೆಚ್ಚು ರಿಯಾಕ್ಟಿವ್ ಆಗೋ ಥರ ಮಾಡುತ್ತೆ. ಅದಕ್ಕೆ ನಮ್ಮ ಕರುಳಿನಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ನಾವು ಕಾಪಾಡಿಕೊಳ್ಬೇಕು. ಇದರ ಜೊತೆಯಲ್ಲಿ ನಮ್ಮ ಕರುಳಿನಲ್ಲಿ ಲೀಕಿ ಗಟ್ ಹೇಳದೆ, ಲೀಕಿ ಗಟ್ ಆಗದಿದ್ದ ಹಾಗೆ ನಮ್ಮ ಕರುಳನ್ನು ನಾವು ಬಹಳ ಅಚ್ಚುಕಟ್ಟಾಗಿ ನೋಡ್ಕೊಳ್ಳಬೇಕಾದಂತಹ ಅಗತ್ಯತೆ ಇದೆ. ಪೂರಕವಾಗಿ ನಾವು ಸೇವಿಸುವ ಆಹಾರ ಒಳ್ಳೆಯ, ಕೆಲವೊಂದು ಆಹಾರಗಳು ಏನು ಮಾಡುತ್ತೆ ಅಂತಂದರೆ ಈ ಒಂದು ವಿಷವನ್ನು ನಿರ್ವಿಷಯುಕ್ತ ಮಾಡುವಂತಹ ಶಕ್ತಿಯನ್ನು ಕೆಲವೊಂದು ನಾವು ಸೇವಿಸುವ ಹಣ್ಣುಗಳಾಗ್ಬೋದು, ಸೊಪ್ಪುಗಳಾಗ್ಬೋದು, ತರಕಾರಿಗಳಾಗ್ಬೋದು, ಇವುಗಳಲ್ಲಿ ಇರೋದರಿಂದ ನಾವು ಯಾವುದೇ ಒಂದು ರಾಸಾಯನಿಕವನ್ನು ದೇಹಕ್ಕೆ ಹೋದರೂ ಇವುಗಳನ್ನು ಜೊತೆಯಲ್ಲಿ ನಾವು ಸೇವಿಸ್ತೀವಲ್ಲ, ಆವಾಗ ಅದನ್ನು ನಿರ್ವಿಷಯುಕ್ತ ಮಾಡಿ ನ್ಯೂಟ್ರಲೈಸ್ ಮಾಡುತ್ತೆ. ಹಾಗಾದರೆ ಯಾವ ಯಾವ ಪದಾರ್ಥಗಳಿಗೆ ಈ ಒಂದು ಶಕ್ತಿ ಇದೆ ಅಂತಂದರೆ, ಮೊದಲನೇದಾಗಿ ಕ್ರೂಸಿಫರಸ್ ವೆಜಿಟೇಬಲ್. ಕ್ರೂಸಿಫರಸ್ ವೆಜಿಟೇಬಲ್ ಅಂದರೆ ಕಾಲಿಫ್ಲವರು, ಕ್ಯಾಬೇಜು, ಬ್ರ್ಯಾಕೋಲಿ, ಸ್ಪಿನಾಚು ಅಥವಾ ಪಾಲಕ್ ಸೊಪ್ಪು ಅಂತ ನಾವೇನು ಹೇಳ್ತೀವಿ. ಈ ಥರದ ಕ್ರೂಸಿಫರಸ್ ವೆಜಿಟೇಬಲ್ಗಳು ಏನಿದೆ ಇವುಗಳಲ್ಲಿ ಇಂಡಾಲ್ ಅಂತ ಒಂದು ರಾಸಾಯನಿಕ ಇದೆ. ಇದರ ಪ್ರಮುಖ ಕೆಲಸ ಈ ಎಲ್ಲ ವಿಷಗಳನ್ನು ನಾಶ ಮಾಡುವಂತಹದ್ದು. ಮತ್ತು ದೇಹ ಎಸ್ಟ್ರೋಜನ್ನ ಪುನಃ ಅಬ್ಸಾರ್ಬ್ ಅಂದರೆ ಹೀರಿಕೊಳ್ಳದಾಗಿದ್ದಾಗೆ ತಡೆಗಟ್ಟುವಂಥ ಶಕ್ತಿ. ಈ ಎಸ್ಟ್ರೋಜನ್ನ ಇನ್ನೊಂದು ಬೇರೆ ರೂಪ ಕೊಟ್ಟುಬಿಡುತ್ತೆ ಈ ಇಂಡಾಲ್ ಅನ್ನೋದು. ಹಾಗಾಗಿ ಅದು ದೇಹದ ಒಳಗಡೆ ಹಾಗೆ ಇರಲ್ಲ, ಅದು ವಿಸರ್ಜನೆಯ ಮುಖಾಂತರ ಹೊರಗಡೆ ಹೋಗುತ್ತೆ. ಮತ್ತು ನಾವು ಹೆಚ್ಚು ಸೊಪ್ಪು, ತರಕಾರಿ ಇಂಥದ್ದನ್ನು ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ದೇಹದಲ್ಲಿ ಈ ವಿಷಗಳು ಹೆಚ್ಚು ಕಾಲ ಇರೋದಿಲ್ಲ, ಅದು ಮಲದಿಂದ ಹೊರ ಬಂದುಬಿಡುತ್ತೆ. ಅದಕ್ಕೋಸ್ಕರ ಸಸ್ಯಾಹಾರ ಸೇವನೆ ಮಾಡಿ ಅಂತ ಅನ್ನೋದು. ಫೈಬರ್ ರಿಚ್ ಡಯೆಟ್, ನಾರಿನಾಂಶದಿಂದ ಕೂಡಿದ ಸಸ್ಯಾಹಾರ ಸೇವನೆ ಮಾಡಿದಾಗ ಮಲ ವಿಸರ್ಜನೆ ತುಂಬ ಸುಲಭವಾಗುತ್ತೆ. ಮತ್ತು ಏನಾಗುತ್ತೆ, ಪ್ರತಿನಿತ್ಯ ಮಲವಿಸರ್ಜನೆ ಸುಲಲಿತವಾಗಿ ನಡೆಯೋದ್ರಿಂದ ದೇಹದಲ್ಲಿ ಶೇಖರಣೆಯಾಗಿರುವ ಈ ವಿಷಗಳು, ಕರುಳಿನಲ್ಲಿರುವ ವಿಷ ಏನಾಗುತ್ತೆ ಮಲದ ಜೊತೆ ಹೊರಗೆ ಹೋಗುತ್ತೆ. ಬೈಲಿಂದ ಸ್ಟೂಲ್ ಮುಖಾಂತರ ಇದು ಎಲ್ಲ ಏನು ವಿಷ ಇರುತ್ತೆ ಹೊರಗೋಗುತ್ತೆ. ಲಿವರಿಂದ ಎಕ್ಸ್ಕ್ರೀಷನ್ ಮುಖಾಂತರ ಈ ಒಂದು ವಿಷಗಳು ಹೊರಬರುವ ಸಾಧ್ಯತೆ ಇದೆ. ಹಾಗಾಗಿ ಮುಂದಿನದು ಸಿಟ್ರಸ್ ಫ್ರೂಟ್ಸ್ ಅಂತ ಅಂತೀವಿ ನಾವು. ಸಿಟ್ರಸ್ ಫ್ರೂಟ್ ಅಂದರೆ ವೈಟಮಿನ್ ಸಿ ಇರೋ ಅಂಥದ್ದು. ಅದು ಮೂಸಂಬಿ ಆಗ್ಬೋದು, ನಿಂಬೆಹಣ್ಣು ಮತ್ತು ಕಿತ್ತಳೆ ಹಣ್ಣು, ಈ ಥರದ್ದು ವಿಟಮಿನ್ ಸಿ ಹೆಚ್ಚು ಇರೋ ಅಂಥದ್ದಕ್ಕೆ ನಿರ್ವಿಷಯುಕ್ತ ಮಾಡುವ ಶಕ್ತಿಯನ್ನು ಹೊಂದಿರೋದ್ರಿಂದ ಅವುಗಳ ಹೆಚ್ಚು ಸೇವನೆಯಿಂದಾಗಿ ನಾವು ದೇಹದಲ್ಲಿ ಏನೇ ಶೇಖರಣೆಯಾಗಿರುವ ವಿಷ ಇರುತ್ತೆ ಅದು ದೇಹದಿಂದ ಹೊರ ಹೋಗುತ್ತೆ. ಇದರ ಜೊತೆಗೆ ಸಲ್ಫರ್ ಅಂಶ ಇರುವಂತಹ ಒಂದು ತರಕಾರಿಗಳು, ಅದರಲ್ಲಿ ಮುಖ್ಯವಾಗಿ ಈರುಳ್ಳಿ ಆಗ್ಬೋದು, ಬೆಳ್ಳುಳ್ಳಿ ಆಗ್ಬೋದು, ಒಂದು ಸ್ವಲ್ಪ ಘಾಟ್ ಇರುತ್ತೆ ನೋಡಿ ಸಲ್ಫರ್ ಅಂಶ ಇರೋ ಅಂಥದ್ದು. ಇವುಗಳಲ್ಲೂ ಸಹ ಈ ಒಂದು ನಿರ್ವಿಷಯುಕ್ತ ಮಾಡುವಂತಹ ಗುಣವನ್ನು ಹೊಂದಿರೋದ್ರಿಂದ ಇವುಗಳ ಸೇವನೆಯಿಂದಲೂ ಸಹ ಈ ಏನು ನಮ್ಮ ದೇಹದಲ್ಲಿ ಶೇಖರಣೆಯಾಗಿರುತ್ತೆ ಅಂತಹ ಎಲ್ಲ ರಾಸಾಯನಿಕಗಳು ದೇಹದಿಂದ ಹೊರಬರುತ್ತೆ. ಇಲ್ಲಿ ಕೆಲವೊಂದು ಬೀಜಗಳು, ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಫ್ಲ್ಯಾಕ್ಸೀಡ್ ಅಗಸೆ ಬೀಜ, ಕಡಲೆಕಾಯಿ, ಎಳ್ಳು, ಇವುಗಳ ಸೇವನೆಯಿಂದನೂ ಸಹ ದೇಹದಲ್ಲಿ ಅಡಕವಾಗಿರುವ ವಿಷಗಳು ನಿರ್ವಿಷಯುಕ್ತ ಆಗಿ ದೇಹದಿಂದ ಹೊರಬರಲು ಸಾಧ್ಯ ಆಗುತ್ತೆ.
ಜೊತೆಯಲ್ಲಿ ಕೆಲವೊಂದು ಹಣ್ಣುಗಳು, ಮುಖ್ಯವಾಗಿ ಈ ಬೆಣ್ಣೆ ಹಣ್ಣಾಗಿರ್ಬೋದು, ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಅಂತ ಕರಿತೀವಿ ಅದನ್ನು ನಾವು. ಅದರಲ್ಲಿ ಮುಖ್ಯವಾಗಿ ಬೆರೀಸ್ ಅಂತ ಕರಿತೀವಿ, ಕಾಡಿನ ಹಣ್ಣುಗಳೆಲ್ಲ ಸಿಕ್ಕುತ್ತಲ್ಲ, ಅಂದರೆ ಸೀಸನಲ್ ಫ್ರೂಟ್ಸು. ಆ ಒಂದು ಸೀಸನ್ಗೆ ತಕ್ಕಂತೆ ನಾವು ಯಾವ ಹಣ್ಣುಗಳು ಲಭ್ಯವಿರುತ್ತೆ ಅದರ ಸೇವನೆ ಮಾಡೋದರಿಂದ ದೇಹದಲ್ಲಿ ನಿರ್ವಿಷಯುಕ್ತ ಮಾಡುವಂತಹ ಒಂದು ಅವಕಾಶವನ್ನು ನಾವು ಹೆಚ್ಚಿಗೆ ಮಾಡ್ಕೋಬಹುದು. ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ, ಮತ್ತು ಇದರ ಜೊತೆಗೆ ಅರಿಶಿಣದ ಒಂದು ಬಳಕೆ ಮತ್ತು ಆಮ್ಲದ ಬಳಕೆ ಇವುಗಳನ್ನು ನಾವು ಮಾಡ್ತಾ ಬರೋದರಿಂದ, ಮತ್ತು ವೈಟಮಿನ್ ರಿಚ್ ಇರುವಂಥ ಆಹಾರಗಳನ್ನು ಸೇವನೆ ಮಾಡ್ತಾ ಬಂದರೆ ದೇಹದಲ್ಲಿ ಶೇಖರಣೆಯಾಗಿರುವ ಈ ಒಂದು ವಿಷಗಳೇನಿದೆ ಅದು ದೇಹದಿಂದ ಹೊರಬರಲು ಸಾಧ್ಯ ಆಗುತ್ತೆ. ಹಾಗಾಗಿ ದೇಹ ಯಾವುದೇ ವಿಷವನ್ನು ನಾವು ಅದನ್ನು ಸೇವನೆ ಮಾಡಿದ್ರು, ಯಾವುದು ಅಂದರೆ ಈ ಜಂಕ್ ಆಹಾರದ ರೂಪದಲ್ಲಾಗಿರ್ಬೋದು ಅಥವಾ ಸಾಫ್ಟ್ ಡ್ರಿಂಕ್ಸ್ಗಳಾಗಿರಬಹುದು, ಮುಖ್ಯವಾಗಿ ಜಂಕ್ ಆಹಾರನೇ, ಎಲ್ಲ ಒಟ್ಟಾರೆ ಜಂಕ್ ಆಹಾರಗಳಿರುತ್ತಲ್ಲ ಅದರಲ್ಲಿ ಬಹಳಷ್ಟು ವಿಷಕಾರಿ ಟ್ರಾನ್ಸ್ ಫ್ಯಾಟ್ ಇರುತ್ತೆ. ಪ್ರಾಸೆಸ್ಡ್ ಫುಡ್ಗಳು ಎಲ್ಲಿರುತ್ತೆ ಅದು ನಮ್ಮ ದೇಹಕ್ಕೆ ವಿಷವೇ. ಹಾಗಾಗಿ ಪ್ರಾಸೆಸ್ ಫುಡ್ ಆಗಿರ್ಬೋದು ಇವುಗಳ ಬಳಕೆನ ಕಮ್ಮಿ ಮಾಡಬೇಕು. ಮೊದಲನೇದಾಗಿ ಹೆಚ್ಚು ಸಸ್ಯಾಹಾರವನ್ನು ಸೇವನೆ ಮಾಡಬೇಕು, ಹಣ್ಣುಗಳನ್ನು ಸೇವನೆ ಮಾಡಬೇಕು, ಲೆಗ್ಯೂಮ್ಸು ಮೊಳಕೆ ಕಾಳುಗಳಾಗಿರ್ಬೋದು ಈ ಥರದ್ದನ್ನು ಸಹ ನಾವು ಹೆಚ್ಚು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಏನು ಆ ಕಾಲಕ್ಕೆ ತಕ್ಕಂತೆ ನಮಗೆ ದೇಹದಲ್ಲಿ ಶೇಖರಣೆಯಾಗುವಂತಹ ವಿಷಗಳು ನಿರ್ವಿಷಯುಕ್ತವಾಗಿ ನಮ್ಮ ದೇಹ ಸಂಪೂರ್ಣ ಆರೋಗ್ಯಕರವಾಗಿರುತ್ತೆ. ಹಾಗಾಗಿ ಹಿರಿಯರು ನಮ್ಮ ಆಹಾರ ಪದ್ಧತಿಯಲ್ಲಿ ಎಲ್ಲ ರೀತಿಯ ಈ ಒಂದು ಅಂಶಗಳನ್ನು ಅವರು ಇಟ್ಟಿದ್ದರು. ಅದರಲ್ಲಿ ಪ್ರೋಟೀನ್ ಯುಕ್ತ ಮತ್ತು ಸೀಸನಲ್ ಫ್ರೂಟ್ಸ್ನ ಸೇವನೆ ಮಾಡ್ತಾಯಿದ್ರು. ಜೊತೆಯಲ್ಲಿ ಗ್ರೀನ್ ಟೀಗಳು, ಕಷಾಯ ಅಂತ ಮೊದಲು ಕರೀತಿದ್ರು, ಬೇರೆ ಥರದ ಕಷಾಯಗಳು, ಇವುಗಳಿಗೂ ಸಹ ವಿಷಗಳನ್ನು ನಿರ್ವಿಷಯುಕ್ತ ಮಾಡುವಂತಹ ಶಕ್ತಿ ಇದೆ. ಹಾಗಾಗಿ ಇವುಗಳ ಒಟ್ಟಾರೆ ನಾವು ಸೇವನೆಯಿಂದ ನಮ್ಮ ದೇಹದಲ್ಲಿ ಏನು ಒಂದು ವಿಷಗಳು ಬರುತ್ತೆ ನಮ್ಮ ಆಹಾರದ ಮುಖಾಂತರ ಅದನ್ನು ಹೊರಹಾಕಿ ನಮ್ಮ ದೇಹ ಸಂಪೂರ್ಣ ಆರೋಗ್ಯವಾಗಿ ಇರುವ ಹಾಗೆ ನಾವು ನೋಡ್ಕೊಳ್ಬಹುದು. ನಮಸ್ಕಾರ.